ಮಗಳೇ, ನಾನು ಹೇಳ್ಕೊಟ್ಟಂಗೆ ನೀನು ಹೇಳ್ಬೇಕು. ನಿಂಗೆ ನಾನು ಹೇಳ್ಕೊಟ್ಟಿರೋದೆಲ್ಲ ಗೆಪ್ತಿ ಐತೆ ತಾನೇ, ಹಂಗೆ ನೀನು ಹೇಳ್ಬೇಕು. ಇಲ್ಲ ಅಂದರೆ ನಿಮ್ಮ ಅಜ್ಜಿ, ನಿಮ್ಮ ಅತ್ತೆ, ನಿಮ್ಮ ಮಾವ ಲೈಫ್ ಲಾಂಗು ಜೀವನ ಪೂರ್ತಿನೂ ಇಲ್ಲೇ ಜೈಲಾಗೆ ನೀನು ಕೊಳಿಬೇಕಾಯ್ತದೆ. ನೋಡು, ನಾನು ಎಲ್ಲ ಮಾತಾಡಿದ್ದೀನಿ ಪೊಲೀಸರ ಹತ್ರ. ಇದೊಂದೇ ಒಂದು ಕಿತ್ತ ಹೇಳ್ಬಿಡಮ್ಮ. ನಿನ್ನ ಮದುವೆ ನಾವು ದೇವ್ರಣೆಗಳು ಮಾಡೋಕ್ಕಿಲ್ಲ ಇವಾಗ. ನೀನು ಯಾವಾಗ ಹ್ಞೂ ಮಾಡು ಅಂತ ಅನ್ನೋ ಗಂಟನೂ ನಾವಂತೂ ಮಾಡೋಕ್ಕಿಲ್ಲ. ಸರಿಯಪ್ಪ, ಆಯ್ತು. ಅಪ್ಪ ಸದ್ಯ ನಮ್ಮ ಅಮ್ಮನ್ನ ಅಂತೂ ಬಿಡಿಸ್ತಾ ಇದೆಯಲ್ಲ, ಸಾಕು. ಅಲ್ಲ, ನೀನು ಮಾಡಿದ್ದೇನು ತೆಪ್ಪು ಅಂತ ಹೇಳ್ತಿಲ್ಲ ಮಗಳೇ, ಆದರೆ ಪೊಲೀಸರು ಪಾಪ ನಿಮ್ಮ ಅಜ್ಜಿ ವಯಸ್ಸಾಗೈತೆ, ಆಮೇಲೆ ಇಲ್ಲೇ ಸತ್ತೋಗ್ಬಿಡ್ತದೆ. ಆಮೇಕಿಂದ ಯಾರೂ ದಿಕ್ಕಿರಲ್ಲ, ಏನಿರಕ್ಕಿಲ್ಲ. ನೀನು ಓಸಿ ದೊಡ್ಡೋಳ ಅದೇ ಅಲ್ವಾ, ಸ್ವಲ್ಪ ನೀನು ಬುದ್ಧಿ ಕಲ್ತ್ಕೋಬೇಕಲ್ವ. ನಾವು ಎಲ್ಲ ಚೆನ್ನಾಗಿರ್ಬೇಕು ತಾನೇ. ನಿಂಗೆ ಮದುವೆ ಇಷ್ಟ ಇಲ್ಲ ಅಂದರೆ ಮಾಡೋದೇ ಇಲ್ಲ. ಸರಿನಾ? ಚೆನ್ನಾಗಿ ಓದು. ಅದೇನು ಓದ್ತೀಯೋ ಓದಿ, ಹೆಂಗಿರ್ಬೇಕು ಹಂಗಿರು. ನೀನನ್ನ ರೊಚ್ಚೋಕರು ಓದಿಸ್ತಾರಲ್ಲ, ನೀನು ಇನ್ನೂ ಸಂದಕ್ಕೆ ಓದಿಸ್ತಾರೆ. ನೀನು ಏನು ಯೋಚನೆ ಮಾಡಬೇಡ. ಸರಿಯಪ್ಪ, ಆಯ್ತು. ಹೇಳಿ. ನಿಮ್ಮ ಮಗಳನ್ನ ಕರ್ಕೊಬಿಟ್ಟು ಬಂದು ಏಳ್ಸು ಅಂತ ಹೇಳಿದ್ರಲ್ಲ ಈಗ ಅಲ್ಲಿ ಕರ್ಕೊಬಿಟ್ಟು ಬಂದಿದ್ದೀನಿ. ಅದು ಏನು ಏಳ್ಕೆ ಬೇಕೋ ನೀವು ಕೇಳಿಸ್ಕೊಳ್ಳಿ ಬಿಟ್ಬಿಡಿ ನಮ್ಮ ಅಮ್ಮ ವಯಸ್ಸಾಗೈತೆ ಪಾಪ ಇದೊಂದು ಕಿತ ಬಿಟ್ಬಿಡಿ 3 ಜನನೂ ಬಿಟ್ಬಿಡಿ ನನ್ನ ಮಗಳ ಹತ್ರ ಅದು ಏನೇನು ಸಾಕ್ಷಿ ಬೇಕೋ, ಅದು ಏನೇನು ಏಳಿಸ್ಬೇಕೋ ಎಲ್ಲ ಏಳಿಸ್ತೀನಿ ನಿಮ್ಮ ಕೈ ಮುಗಿತೀನಿ ಏನೋ ಗೊತ್ತಿಲ್ಲದೇನೋ ನಮ್ಮದೇ ತೆಪ್ಪಾಗೋಗ್ಬಿಟ್ಟೈತಿ. ಬಾಲ್ಯ ವಿವಾಹ ಅದು ಇದು ಅಂತ ಸುಮ್ಮನೆ ಮನೆಗೆ ಮಾತಾಡಿದ್ದು ತೆಪ್ಪೇನಿ. ಬಿಟ್ಬಿಡಿ ಏನಮ್ಮ ಪುಟ್ಟಿ, ನನಗೆ ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಅವರು ಮಾತಾಡ್ಕೊತಾ ಇದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಮದ್ವೆನ. ಆದರೆ ಮದುವೆ ಏನು ಮಾಡಲಿಲ್ಲ ಈಗ ಮಾಡಲ್ಲ, ನಿಧಾನಕ್ಕೆ ಮಾಡ್ತೀನಿ ಅಂತ ಏನೋ ಮಾತಾಡ್ಕೊತಾ ಇದ್ರು ನನಗೆ ಭಯ ಆಗ್ಬಿಟ್ಟು ನಿಮಗೆ ಫೋನ್ ಮಾಡಿದೆ ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣಮ್ಮ. ಎಷ್ಟೊಂದು ಜನ ಹುಡುಗಿಯರು ಇಷ್ಟ ಇಲ್ಲ ಏನಿಲ್ಲ ಅಂದ್ರೂ ಅನುಸರಿಸ್ಕೊಂಡು ಏನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೆ. ಆದರೆ ನೀನು ಎಷ್ಟು ಧೈರ್ಯವಾಗೆಲ್ಲ ಫೇಸ್ ಮಾಡಿದ್ಯಾ ಕಣಮ್ಮ, ನಿಜವಾಗೂ ಮೆಚ್ಚಲೇಬೇಕು. ಸರಿ ಆಯಿತು ಕಣಮ್ಮ. ನೋಡು, ಏನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ. ನಾನೇನೇ ಚಿಕ್ಕ ಹುಡುಗಿ ಕಂಪ್ಲೇಂಟ್ ಕೊಟ್ಟಿರೋದಲ್ವ, ವಿಚಾರಣೆ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಹಿಂಗೆ ನಿಮ್ಮ ಮಗಳೇ ಹೇಳ್ತಾವಳಲ್ಲ, ಸರಿ ಬಿಡ್ತೀನಿ. ಆದರೆ ನೋಡಿ, ನಿಮ್ಮ ಹಿರಿ ಒಂದು ನಿಮಿಷ ಕರ್ಕೊಂಡು ಬಂದು ಹೇಳ್ತೀನಿ. ಅಪ್ಪ ದೇವ್ರೆ, ಮಗಳೇ ಸದ್ಯ ಇವಾಗಾದ್ರೂ ಏನೋ ಹೇಳ್ದಲ್ಲ ಸಾಕು. ನೀನೇನೇನೋ ಹೇಳ್ಬಿಡ್ತಿರೋ ಮರ್ಯಾದೆ ಕಳಿತೀಯ, ಇಲ್ಲಿ ಬಿಡ್ಸಕ್ಕಿಲ್ಲ ಅಂತ ಅನ್ಕೋತಾ ಇದ್ದೆ. ಇಲ್ಲಪ್ಪ, ನನಗೆ ಅಮ್ಮ ಹೇಳ್ ಕಳಿಸಿತ್ತು ಅಜ್ಜಿನ ಬಿಡಿಸ್ಕೊಬಿಟ್ಟೆ ಬರಬೇಕು ಅಂತ, ಅದಕ್ಕೆ ಹಿಂಗೆ ಹೇಳ್ದೆ. ಮಗನೇ, ನನಗೆ ಗೊತ್ತಿತ್ತು ನೀನು ಬಂದು ಬಿಡಿಸ್ಕೊಂಡು ಹೋಯ್ತೀಯ ನನ್ನ ಅಂತ. ನನಗೆ ಭಾಳ ಸಂದ ಗೊತ್ತಿತ್ತು ಕಣ ಮಗ. ನನ್ನ ಅಕ್ಕ ಹಂಗೆ ನಮ್ಮ ಬಾವ ನೋಡಿ, ಅವರಿಬ್ರು ಪೊಲೀಸ್ ಮೇಲೆ ಕೈ ಮಾಡಿದ್ದಾರೆ. ಅವ್ನು ಇನ್ನೂ ಒಂದು ವಾರ ಬಿಡಲ್ಲ. ಅವರೆಲ್ಲನೂ ಅಪಾಲಜಿ ಬರ್ಕೊಟ್ಟು ಇನ್ನೂ ಏನೋ ಮಾಡಬೇಕು. ಅವರಿಬ್ರು ಇದ್ರ ಮೇಲೆ ನಾವು ಬೇರೆ ಕೇಸ್ ಮೇಲೆ ನಾವು ಒಳಗಡೆ ಹಾಕೊಂಡಿದ್ದೀವಿ. ನಮ್ಮ ಕಾನ್ಸ್ಟೇಬಲ್ ಮೇಲೆ ಕೈ ಮಾಡಿದ್ದಾರೆ. ನಾನ್ ಸೆನ್ಸ್ ಫೆಲೋಸ್. ಏನು ಹೇಳ್ತಾ ಇದ್ದೀರಾ? ನಮ್ಮ ಅಕ್ಕ ಬಾವ ಇಬ್ರು ಕೈ ಮಾಡಿದ್ರಾ? ಹ್ಞೂ ಕಣ, ಊಟ ಬಡ್ಸಕ್ಕೆ ಬಂದ್ರಲ್ಲ, ಒಂದು ಮುದ್ದೆ ಬೇಕು ಅಂತ ಹೇಳ್ಬಿಟ್ಟು ಕಿತ್ತಾಡ್ತಾ ಇದ್ರು. ಆವಾಗ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಕಾನ್ಸ್ಟೇಬಲ್ ಮೇಲೆ ಕೈ ಎತ್ಬಿಟ್ರು. ಏನು ಮಾಡೋಕ್ಕಾಯ್ತದೆ, ಅದಕ್ಕೆ ನನ್ನನ್ನು ಬೇರೆ ಕಡೆಗೆ ಹಾಕ್ಬಿಟ್ರು. ಅವರಿಬ್ಬರನ್ನೂ ಒಂದು ಕಡೆ, ಅವಳನ್ನ ಬೇರೆ ಕಡೆ, ನನ್ನ ಬೇರೆ ಕಡೆ, ಅವನನ್ನ ಬೇರೆ ಕಡೆ ಹಾಕಿದ್ರು. ಏನೋ ಜಗಳ ಆಯಿತು. ಅದಕ್ಕೇನೆ ಹೇಳ್ತಿದ್ರು ಪೊಲೀಸಪ್ಪರು ಬಿಡೋಕ್ಕಿಲ್ಲ, ಇನ್ನು ಕೈ ಮಾಡೋರೆ, ಬೇರೆ ಕೇಸ್ ಆಯ್ತದೆ ಅದು ಇದು ಅಂತ ಹೇಳ್ಬಿಟ್ಟು. ದೊಡ್ಡ ಮನ್ಸು ಮಾಡಿ ಕೈ ಮುಗಿತೀನಿ ನೋಡಿ, ಯಾವ ದೊಡ್ಡ ಮನಸ್ಸು ಇಲ್ಲ, ಏನಿಲ್ಲ. ಬೇಕಾದ್ರೆ ನಿಮ್ಮ ಅಮ್ಮನ ಕರ್ಕೊಂಡೋಗಿ. ಇಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಇವ್ರನ್ನೂ ಇಲ್ಲೇ ಇರಿಸ್ಕೊಂತೀನಿ ಅಷ್ಟೇನೆ. ಅಯ್ಯೋ ಮಗನೇ, ಬಿಡೋ, ಫಸ್ಟ್ ನಾನು ಮನೆಗೆ ಬರ್ತೀನಿ. ಆಮೇಕಿಂದ ಅವ್ರ ಬಗ್ಗೆ ಯೋಚನೆ ಮಾಡೋಣ. ನನ್ನ ಕೈಲಿ ಆಗಕ್ಕಿಲ್ಲ ಈ ಜೈಲಾಗಿರಕ್ಕೆ. ನೋಡಿ, ಸೈನೆಲ್ಲ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಈ ಥರ ಏನಾದರೂ ಮಾಡಿದ್ರೆ ಮತ್ತೆ ಒದ್ದು ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ ನಿಮ್ಮ ಅಮ್ಮನ. ನೋಡಿ, ಹುಡುಗಿನ ಮೇಜರ್ಗೆ ಬರೋ ತನಕ ಏನಾದರೂ ಮದುವೆ ಸುದ್ದಿ ಏನಾದರೂ ಎತ್ತಿದ್ರಿ ಸುಮ್ಮನೆ ಬಿಡಲ್ಲ ಅಷ್ಟೇನೆ. ಇವಾಗೇನೋ ಸುಮ್ಮನೆ ಬಿಟ್ಟು ಕಳಿಸ್ತಾ ಇದ್ದೀನಿ. ಮತ್ತೆ ಏನಾದರೂ ನನ್ನ ಹತ್ರ ಕೇಸ್ ಬಂತು ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಸರಿನಾ? ನನ್ನ ಕನಸಾಗೂ ನನ್ನ ಮೊಮ್ಮಗಳು ಮದುವೆ ಅಂತ ಅನ್ಕೊಳಕ್ಕಿಲ್ಲ ಏನೋ ಒಬ್ಳು ನನ್ನ ಮೊಮ್ಮಗಳಿರೋದು ಸಣ್ಣಕ್ಕಿರಲಿ ಅಂತ ಏನೇನೋ ಆಸೆ ಪಟ್ಬಿಟ್ಟೆ ಹಿಂಗಾಯ್ತದೆ ಅಂತ ಗೊತ್ತಿರಲಿಲ್ಲ ಕನಸಾಗೂ ಇನ್ನೊಂದ್ಕಿತ ಮದುವೆ ಅನ್ಕೊಳಕ್ಕಿಲ್ಲ ಆ ಹುಡುಗಿ ಯಾವಾಗ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತದೋ ಆವಾಗ ಅಷ್ಟೇ ನಾನು ಸರಿ ಅಂತ ಅನ್ನೋದು. ಅಲ್ಲಿ ಗಂಟ ಮದುವೆ ಸುದ್ದಿಗೆ ಹೋದ್ರೆ ಕ್ಯಾರ ತಗೊಂಡು ಹೊಡೆದ್ಬಿಡಿ ಹೊಡೆಸ್ಕೊಬಿಡ್ತೀನಿ ನಾನಂತೂ ನಾನು. ಸರಿ ನಡೀರಿ. ನನ್ನ ಕತೆ ಮುಗಿಯಲ್ಲ. ತಿರು ನಮ್ಮ ಅಕ್ಕ ಬಾವನ್ ಬಿಡ್ಸಕ್ಕೆ ಮತ್ತೆ ಓಡಾಡಬೇಕು ಅನಿಸ್ತದೆ. ಸರಿ ಅಮ್ಮ, ನಡೀರಿ, ಮನೆಗೆ ಹೋಗೋಣ, ನಡೀರಿ. ಯಪ್ಪ, ಅಂತೂ ಮೊಮ್ಮಗಳು ಬಂದ್ಬಿಟ್ಟು ನಾನು ಬಿಡಿಸ್ಬಿಟ್ಲಲ್ಲ, ಅದೇ ನನಗೆ ಖುಷಿ. ನಡೀರ ಹೋಗೋಣ. ಅಮ್ಮ ಅಮ್ಮ ಪದ್ದಿ, ಓ ಬಂದೇನಕ್ಕ. ಬರ್ರಿ. ನೀನೇ ಸರೋಜಕ್ಕ ಇಲ್ಲಿ? ಎಲ್ಲಿ ಪದ್ದಿಯೇ? ಪದ್ದಿಗೆ ಇನ್ಯಾರ ಎಷ್ಟು ಕೊಡ್ಬೇಕೋ, ಹುಷಾರಿಲ್ಲ, ಮನೆ ಕಬಿಟ್ಟವಳೆ. ಹೌದೇ, ಏನಾಯ್ತು ಪದ್ದಿಗೆ? ನಿಮ್ಗೆ ಸಿಹಿ ಸುದ್ದಿ ಹೇಳ್ಬೇಕು. ಸಿಹಿ ಸುದ್ದಿಯಾ? ಏನ್ ಸುದ್ದಿ? ನೀವು ತಂದೆ ಆಯ್ತಿದ್ದೀರಾ, ಪದ್ದಿ ತಾಯಿ ಆಯ್ತಾವಳೆ. ಈಗ 3 ತಿಂಗಳು ಬಸ್ರಿ ಪದ್ದಿ. ಅಯ್ಯೋ ಸರಜಿ, ನೀನು ಹೇಳ್ತಿರೋದು ನಿಜನೇ, ನನ್ನ ಸೊಸೆ ಬಸ್ರಿನಾ? ಅಪ್ಪ, ಎಷ್ಟು ದಿನದಿಂದ ಹೇಳ್ತಾ ಇದ್ದೆ ಮನೆಯಾಳಿಗೆ ಇನ್ನೊಂದು ಮಗ ಮಾಡ್ಕೊಳ್ಳಿ ಅಂದರೆ ಬ್ಯಾಡ ಅಂತ ಓಡಾಡೋಳು. ಆ ದೇವ್ರ ದಯೆನೋ ಪ್ರಸಾದನೋ ಅಂತೂ ಗೊತ್ತಿಲ್ಲ. ಅಂತೂ ಇಂತೂ ನಮ್ಗಂತೂ ನನ್ನ ಮನೆಗಂತೂ ಇನ್ನೊಂದು ಮಗ ಗೊತ್ತಾಯ್ತಲ್ಲ, ಅಷ್ಟೇನೇ ಸಾಕು ನನಗೆ. ಮತ್ತೆ ಇವಾಗ ಬಂದ್ರಾ? ನಂದು ಬಿಡೆ ಸೊಸೆ, ನೀನು ಬಸ್ರಿನಂತೆ. ಮತ್ತೆ ಅದನ್ನೇ ನಿಮ್ಮನ್ನೇ ಒಂದ್ಸಲ ಕೇಳ್ಬಿಟ್ಟು ಬೇಡ ಅಂತ ಹೇಳಿದ್ರೆ ತೆಗಿಸ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ.
ಬಿಡ್ತು ಅನ್ನು ತೆಗುಸ್ತಾಳಂತೆ ತೆಗುಸ್ತಾಳೆ. ಬಾಯಿ ಮುಚ್ಕೊಂಡಿರು. ಆಗಲಿ ಒಂದು ಮಗ ಎಂಥದನ ಆಗ್ಲಿ ಕಣಮ್ಮಿ, ಇನ್ನೊಂದು ಆಗ್ಬಿಟ್ರೆ ಸಾಕು. ಇಲ್ಲ ಅಂತಂದ್ರೆ ಕಷ್ಟ ಆಯ್ತದೆ. ಒಂದು ಮಗ ಅಲ್ಲ, ಈಗ ಪ್ರೀತಿಯಿಂದ ಬೆಳೆಸಿರ್ತೀವಿ. ಒಂದು ಮಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಕತೆ ನೀನೇ ಯೋಚನೆ ಮಾಡು. ಹೆಂಗೋ ಸದ್ಯ ದೇವ್ರ ದಯೆಯಿಂದ ಹೆಂಗೋ ನಿನಗೊಂದು ಮಗ ಆಯ್ತೈತೆ. ಇನ್ನೊಂದು ಮಗ ಬೇಕು ಅಂತ ಎಷ್ಟು ದಿನದಿಂದ ಕೇಳ್ಕೊತೈತೆ ಹೇಳು. ಏನು ಓಡೋಗಿರೋ ಅಂತ ವಯಸ್ಸು ಹೇಳು. ಆದ್ರಾಗ್ಲಿ ಸುಮ್ಕಿರು. ಅಮ್ಮ ನೀ ಹೇಳ್ದಂಗೆ ಅಜ್ಜಿನ ಬಿಡಿಸ್ಕೊಂಡ್ ಬಂದೆ. ಲೇ ಪುಟ್ಟಿ, ನಿಂಗೆ ತಮ್ಮನೋ ಇಲ್ಲ ತಂಗಿನೋ ಗೊತ್ತವ್ರೆ ನಿನ್ ಜೊತೆ ಆಟ ಆಡಕ್ಕೆ. ಹೈ ಹೌದಾ ಅಜ್ಜಿ? ಹ್ಞೂ ಮೊಮ್ಮಗಳೇ, ಅಂತೂ ಇಂತೂ ನಮ್ಮನೆಗೆ ಇನ್ನು ಪುಟಾಣಿ ಪಾಪ ಬತ್ತೈತೆ. ನನ್ ಜೊತೆ ಆಟ ಆಡ್ತೈತೆ. ಹ್ಞೂ ಮತ್ತೆ ನಿನ್ ಜೊತೆ ಆಟ ಆಡ್ತೈತೆ. ಹೆಂಗ್ ಆಟ ಆಡ್ತೈತೆ ಅಂತಂದ್ರೆ ಇಬ್ರು ಜೊತೆಗೆ ಇರ್ಬೇಕು, ಜೊತೆಗೆ ಬೆಳ್ಕೊಂಡು ಹೋಗ್ಬೇಕು. ನಿನ್ನಂಗೇನೇ ಖುಷಿಯಾಗಿ ಅದು ಓಡಾಡ್ಕೊಂಡಿರ್ತದೆ. ಏನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು ಬಂದ್ಬಿಟ್ಟು ಹೆಂಗೋ ಒಳ್ಳೆ ಬುದ್ಧಿಯಿಂದ ನಾನು ಬಿಡಿಸ್ಕೊಬಿಟ್ಟು ಬಂದಲ್ಲ, ಅದಕ್ಕೆ ಭಾಳ ಖುಷಿ. ಸರಿ ಹೋಗು, ನೀನೇನೋ ಓದ್ಕೊ ಹೋಗು. ಆಮೇಕಿಂತ ಕರಿತೀನಿ, ಇಲ್ಲ ಆಟ ಆಡ್ಕೊ ಹೋಗಮ್ಮ ಪುಟ್ಟಿನ್ನು. ಸರಿ ಅಜ್ಜಿ. ನೀನು ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗ್ಬೇಡ. ದುಡ್ಡು ಕಾಸು ಕಷ್ಟ ಅಂತ ಹೇಳ್ಬಿಟ್ಟು ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ದುಡ್ಡು ಹೆಂಗೋ ಕೂಡ್ತದೆ, ಕಷ್ಟ ಅದು ಇದು ಅಂದ್ಕೊಂಡ್ರೆ ದುಡ್ಡು ಕೂಡ್ತದೆ. ನೀನು ತಲೆ ಕೆಡ್ಸ್ಕೊಂಡಿದ್ದಂಗೆ ಆರಾಮಾಗಿ ನಿನ್ನ ಪಾಡಿಗೆ ನೀನು ಆರಾಮಾಗಿ ರೆಸ್ಟ್ ತಗೊಂಡು ಆರಾಮಾಗಿರು. ಸರಿನಾ? ಏನೇನು ಬೇಕೋ ಎಲ್ಲ ನಿನ್ನ ಗಂಡಂಗೆ ಹೇಳಿ ತರಿಸ್ಕೊಂಡು ತಿನ್ಕೊಂಡು ಆಪಲ್ಲು ಮೂಸಂಬಿ ಅವೆಲ್ಲ ತಗೊಂಡು ತಿನ್ಬೇಕವ. ನೀನು ತಿನ್ಕೊಂಡು ಸಂದಕ್ಕಿರ್ಬೇಕು ಅಷ್ಟೇನೇನೆ. ಸರಿ ಆಯಿತು ಅತ್ತೆ. ಇವಾಗ ನಾವು ಪೊದ್ದಿಗೆ ರೆಸ್ಟ್ ಕೊಡಿ ಪಾಪ, ಸಂದಾಗ ಆರಾಮಾಗಿರ್ಲಿ. ಅವಳುನುವೆ ಅದು ಇದು ಜಾಸ್ತಿ ಕೆಲಸ ಮಾಡೋದೇನು ಬೇಡ ಕಣಕ್ಕ. ಒಂದು 2 ದಿನ ಆಗಲೇ 3 ತಿಂಗಳಂತೆ, ಇನ್ನು 6 ತಿಂಗಳು ಹಂಗೆ ಸುಮ್ಮನೆ ಹೆಂಗೋ ಸಮಜಾಯಿಸ್ಕೊಂಡು ಹೋಗ್ರಿ. ಆಯ್ತು ಹೇಳು. ಯಪ್ಪ ಜೈಲಿಂದ ಬಂದಿದ್ದೀನಿ, ಹಿಂಗೆ ಯಾಕಿರೋದು? ಹೆಂಗೋ ಬಂದಿದ್ದ ತಕ್ಷಣ ಏನೇ ಒಳ್ಳೆ ಸುದ್ದಿ ನೀನು ಯಾಕೆ ಕೇಳ್ಬಿಟ್ಟೆ. ಹೋಗಿ ಸ್ನಾನ ಮಾಡ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಬಿಡ್ತೀನಿ ನಾನಂತೂ. ಹೆಂಗೋ ತಾಗೆ ನನಗೆ ಈಗ ಸಮಾಧಾನ ಖುಷಿ 2 ಆಯಿತು. ಈ ಒಂದು ಮಗ ಈ ತರಲೆ ಮಾಡೋದಕ್ಕೂ ಅದಕ್ಕೂ ಇದಕ್ಕೂ ನಾನು ಒಂದು ಮಗ ಅಲ್ಲ ಅಂತಾರೆ. ಯಾಕೆ ಬೇಕು ಅಂತ ಅನ್ಕೋತಾನೇ ಇದ್ದೆ ನಾನಂತೂ. ಅಪ್ಪ ಹೀಗೊಸಿ ನನಗೆ ಹಂಗೋ ಹಿಂಗೋ ಸಮಾಧಾನ ಆಯ್ತೈತೆ ಕಣಮ್ಮ. ಮಗನೇ ಎಲ್ಲ ಒಳ್ಳೇದಾಯ್ತದೆ. ಹೋಗಿ ನೀನು ಹೆಂಡ್ತಿಗೊಸಿ ಹಣ್ಣು ಪಣ್ಣು ಎಲ್ಲ ತಂದುಬಿಟ್ಟು ಕೊಡು, ತಿನ್ಕೊಂಡು ಇರಲಿ. ಇನ್ನು ಮನೆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ. ಹೆಂಗೋ ಇನ್ನೊಂದು ಸ್ವಲ್ಪ ಹೊಡ್ಕೊ ಬರೋಕ್ಕೂ ಕಸ ಎತ್ತಾಕಕ್ಕೂ ಏನು ಕಳ್ಸೋದೇನು ಬೇಡ. ಇನ್ನೊಂದು ಮಗ ಹೆಂಗೋ ನಮ್ಮದು ಅಂತ ಆಗ್ಬಿಟ್ರೆ ಸಾಕಿನ್ನ. ಇನ್ನು ಯಾರವ್ರೆ ಹೆಂಗೋ ನಡ್ಕೊಂಡು ಹೋಯ್ತದೆ ಜೀವನ. ನೀರು ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಬರ್ತೀನಿ. ಸರಿ ಪದಿ, ನಿನ್ನ ಗಂಡ ನಿಮ್ಮ ಅತ್ತೆ ಎಲ್ಲ ಬಂದವರಲ್ಲ, ಏನಾರ ಬೇಕಾದ್ರೆ ಕರಿಗೆ ಬರ್ತೀನಿ. ಈಗ ನಾನು ಒಯ್ತೀನಿ. ಅಲ್ಲಿ ನನ್ನ ಮೊಮ್ಮಗೂನೆಲ್ಲ ಒಂದನ್ನೇ ಬಿಟ್ಬಿಟ್ಟು ಬಂದಿದ್ದೀನಿ. ಸರಿ ಆಯ್ತು ಸರ್ ಅಜ್ಜಿ. ಸರಿ ಹುಷಾರು. ಸರಿನಾ? ಆಮೇಲೆ ತಲೆ ಕೆಡಿಸ್ಕೊಂಡು ಯಾಕಾಯ್ತು ಅದು ಇದು ಅಂತ ಯಾರ ಮಾತು ಕೇಳಕ್ಕೆ ಹೋಗ್ಬೇಡ. ಯಾವಳೇನಾರ ಅನ್ಕೊಂಡ್ಲಿ ಮಗ ಆಗ್ಬಿಡ್ಲಿ ಒಂದು. ನಾನು ನಿನಗೆ ಬೇಕಾದ್ರೆ ನೋಡ್ಕೊಂಡು ನಾನು ಸಹಾಯ ಮಾಡ್ತೀನಿ. ಸರಿ ಆಯಿತು. ಅಯ್ಯೋ ಪೊದ್ದಿ, ಅಲ್ವೇ ಮಗ ಅದು ಎಂಥದ್ದು ಡಾಕ್ಟ್ರು ಆಗಕ್ಕಿಲ್ಲ ಇವಾಗ ಹಂಗೆ ಹಿಂಗೆ ಅಂತ ನಿಂಗೆ ಹೇಳ್ತಿದ್ರಲ್ಲೇ, ಆಪ್ರೇಷನ್ ಏನು ಮಾಡಿಸ್ಕೊಬಿಡಿ ಆಗಕ್ಕಿಲ್ಲ ಅಂತ. ಅದೇನು ಡಾಕ್ಟ್ರಂತೆ ಅವೇನು ಅವ್ರು ಹೇಳ್ದಂಗೆ ಆಗಕ್ಕಿಲ್ವಂತ ಹೇಳ್ರಿ. ಒಂದೇ ಮಗುಗೆ ಆಪ್ರೇಷನ್ ಮಾಡಕ್ಕಿಲ್ವಂತ ಅಷ್ಟೇನಂತೆ. 2ನೇ ಮಗುಗಾದ್ರೆ ಮಾಡ್ತಾರಂತೆ, 1ನೇ ಮಗು ಆಪ್ರೇಷನ್ ಎಲ್ಲ ಮಾಡಕ್ಕಿಲ್ವಂತೆ. ಡಾಕ್ಟ್ರ ಹತ್ರ ಎಲ್ಲ ಕೇಳಿದೆ. ನನಗೂ ಮೊದಲಿಗೆ ಬ್ಯಾಡ ಮಗ ಏನಕ್ಕೆ ಹಂಗೆ ಹಿಂಗೆ ಅಂತ ಅನ್ನಿಸ್ತಿತ್ತು. ಆದರೆ ಇವಾಗ ನನಗಂತೂ ಹೆಂಗನೂ ಸಮಾಧಾನ ಖುಷಿ 2 ಆಯ್ತೈತೆ ಬುಡಿ. ದೇವರು ಕೊಟ್ಟಿರೋ ಪ್ರಸಾದನ ಯಾಕೆ ಬೇಡ ಅನ್ಬೇಕು? ಎಷ್ಟೊಂದು ಜನಕ್ಕೆ ಮಕ್ಕಳಾಗಿಲ್ಲ ಅಂತ ಒದ್ದಾಡ್ತಾವ್ರಿ. ಅಂಥದ್ರಾಗ ದೇವ್ರು ನಮಗೆ ಕೊಟ್ಬಿಟ್ಟನಲ್ರಿ. ಬುಡಿ ಹಂಗೋ ಹಿಂಗೋ ಸಾಕೊಂಡು ಹೋಗೋಣ. ಈಗ ನಮ್ಮ ಪುಟ್ಟಿ ಜವಾಬ್ದಾರಿ ಎಲ್ಲನೂ ರೊಚ್ಚು ತಗೊಂಡವಳಲ್ಲ. ಈಗ ಈ ಮಗಿನ ಜವಾಬ್ದಾರಿನ ನಾವು ತಗೊಂಡು ಹೆಂಗೋ ಓದಿಸ್ಕೊಂಡು ಕಷ್ಟಪಟ್ಕೊಂಡು ಹೋಗೋಣ. ಕಳ್ಕಣ ಅಂಥದ್ದು ಏನೈತೆ ನೀವೇ ಹೇಳಿ. ಬಾರೆ ಒಂದು ಮಗನ ಸಾಕಕ್ಕೆ ಆಗ್ದಿರ ಅಂತ ಕೈಲಾಗ್ದಿರೋನೇ ನಾನು. ಇನ್ನೂ ಸ್ವಲ್ಪ ಶಾನೆ ಕೆಲಸ ಆದರೂ ಮಾಡ್ಬಿಟ್ಟು ನಾನು ಸಾಕೋದು ನನಗೆ ಗೊತ್ತು. ಸರಿ ನಡಿ, ಹೋಗಿ ರೆಸ್ಟ್ ಮಾಡ್ಬಾ ನೀನು. ಇನ್ನೇನು ಕ್ಯಾಮಿಗೆ ಮೇಲೆ ಮಾಡಕ್ಕೆ ಹೋಗ್ಬಿಡ. ಅಮ್ಮ ಹೇಳಿಲ್ವಾ? ಆರಾಮಾಗಿ ರೆಸ್ಟ್ ಮಾಡಿ ನೀನು. ಸರಿ ಆಯಿತು. ನಡಿ.